ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ. ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವೆರೈಟಿ ಸಾರಿಗಳು, ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ. ಗುಣಮಟ್ಟದ ಬಟ್ಟೆಗಳು, ಸಾರಿಗಳು, ಗಾರ್ಮೆಂಟ್ಸ್ ಖರೀದಿಗೆ ಇಂದೇ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ. ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ. ಅಲ್ಲ, ಇದೊಂದು ಬೈ ಮಿಸ್ಟೇಕ್ ಆಗಿರ್ಬೇಕು. ಏನು ಇದನ್ನ ನಾವು ಹೇಳಿಲ್ಲ. ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಆಗೋದ್ರಿಂದ ಅದಾಯ್ತು ಹೊರತಾಗಿ PA ಅಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ. ಅದು ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು, ಯಾರ ನಿರ್ಲಕ್ಷ್ಯ ಮಾಡಿದ್ರು ಸೋತೀವಿ. PA ಆಗಿದ್ದಂತ ನಾನಲ್ಲ ಅಥವಾ ಯಾರಿಂದ ಆಗಿಲ್ಲ. ಕೆಲವು ಇರ್ಬೋದು, ಅವರಲ್ಲಿಯೂ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಟ್ಸ್ಲಿಕ್ಕೆ ಅವ್ರಷ್ಟೇ ಅಲ್ಲ, ಬರೀ PA ಅಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು PA ಹೋದವರು ಟೆಂಪರರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಕಲ್ಸಲ್ಲ. ಒಂದೊಂದ್ಸಲ ಪಾಠ ಕಲ್ತಾಗ ಗೊತ್ತಾಗೋಲ್ಲ. ಈಗ ಅವ್ರಿಗೂ ಪಾಠ ಹೇಳೋಣ, ಹಿಂಗೆ ನಿಮ್ಮಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ. ಮಂದಿ ಜೋಡಿ ಹಿಂಗಿರ್ಬೇಕು. ಯಾಕಂದ್ರೆ ಅವ್ರು ಒಂದು ಸ್ಟೈಲ್ ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಅದು ಯಾವ್ದು ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು, ಕೆಲವ್ರ ಆಸಕ್ತಿ ಇರಕ್ಕಿಲ್ಲ. ಅವ್ರ ಕೇಳೇ ನಾವು ಡಿಸಿಷನ್ ತಗೊಂಡಿವಿ. ಮತ್ತೊಂದು ಪಾರ್ಟ್ ಅದು ಎಮ್ಕನ್ಮಡಿ ಪಾರ್ಟ್ ಇದೆ. ಅದು ಹುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಅದೇ, ಎಲ್ಲಾ ಇಲಾಖೆಗಳಲ್ಲೇ ಇರ್ತಾರ. ನಾವ್ ಈಗಾಗಲೇ ವಾರದಾಗ ಒಂದ್ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದ ಕಂಟಿನ್ಯೂ ಇದ್ದೇ ಇರ್ತದೆ. ಅದ್ರಾಗೇನ ಹೋಗ್ಲೇಬೇಕು. ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕನು ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತೆ ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತೆ ಅವ್ರ ಕೆಲಸ ಮಾಡ್ಕೋತಾ ಇರ್ಲೇಬೇಕು. ಅದೇನು ಪ್ರಶ್ನೆ ಬರುತ್ತೆ. ಯಾವ ಇದ್ರಾಗ ಏನಂತ ಏನ ಆರೋಪ, ಏನ್ ದುರುಪಯೋಗ ಪಡಿಸೋಂಥದ್ದು ಏನ್ ಅಲ್ಲ. ಏನ್ ಮತ್ತೆ ಒಳಗ್ ಬಂದು ಗದ್ಲಾ ಮಾಡ್ರ ಹೊರಗೆ ಹಾಕಂತ ಹೇಳ್ಬೇಕ್ರು, ಬೇಡ ಅಂತ ಹೇಳ್ಬೇಕ್ರು. ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು. ಅವರೇ ಓಟ್ ಹಾಕಿದೆ ಅಲ್ಲೇ ಸುತ್ತಾಕ್ತಾ ಇದ್ರು. ಅವರು ಅಂತ ನಡೆ ಡೆಪ್ಪಾಯ್ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗೆ ಹಾಕಿದ್ದಾರೆ. ಕಾರ್ಯಕರ್ತರು ಅದನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ PA ಮೆಂಬರ್ ಮಾಡ್ತೀರಿ, ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಒಂದು ಸ್ಥಾನಗಳನ್ನು ಕೊಡ್ತಾ ಇಲ್ಲ. ಚೆನ್ನಾಗಿ ಒಂದು ಬುಗ್ಲಿ ಹೇಳ್ತಾ ಇದೆ. ಅದನ್ನ ಯಾವ ತರ ನೀವು ಗಮನಗೊಳಿಸ್ತೀರಿ? ನಿಗಮ ಮಂಡಳಿ ಬೇರೆ ಬೇರೆ ಕಾಡಾ ಅಧ್ಯಕ್ಷರಾದ್ರು, ಬಟ್ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ. ನೋಡಿ, ಎಲ್ಲರಿಗೂ ಸಮಾನ ಮಾಡಕ್ ಆಗಲ್ಲ. ಇವರು ಲಿಮಿಟೆಡ್ ಪೋಸ್ಟ್, ಎಲ್ಲರಿಗೂ ಪೋಸ್ಟ್ ಬೇಕಂತಿಲ್ಲ. ಸಮಾಜ ಸೇವೆ ಮಾಡುದು, ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ರಮೇಶ್ ಕತ್ತಿ ವರ್ಷ ಹೇಳ್ತಾರೆ 5 ವರ್ಷ ಇವ್ರ ಆಡಳಿತ ಕೊಟ್ಟರೆ ಡಿಸ್ಟ್ರಿಕ್ಟ್ ಮುಗಿಸಿ ಹೋಗುತ್ತೆ. 11 ಸೊಸೈಟಿಗಳಿದಾವೆ, 11 ಸೊಸೈಟಿಗಳು 1 ಲಕ್ಷ ಕೊಡ್ತಾರೆ. ಹಿಂಗ್ ಹಣ ಕೊಟ್ಟರೆ ಮುಗಿಸಿ ಹೋಗೋದು. ಹೋದಾಗೆಲ್ಲ ಅದನ್ನ ಪ್ರಚಾರ ಮಾಡ್ತಾರೆ. ನಾವೇ ಪಂಚಾಯತ್ ಬಂದ ಬಳಿಕ ಒತ್ತಿ ಹೇಳ್ತಾರೆ. ಏನಾಯ್ತು? ಅವ್ರು ಬಿಟ್ಟು ಹೋದ ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ.